ಒಂದು ಕಡೆ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ರದ್ದನ್ನು ಮಾಡಿದ್ದಾರೆ ಟ್ರಂಪ್. ಈ ನಡುವೆ ಇರಾನ್ ಹೊಸ ಪ್ರಪೋಸಲ್ ಅನ್ನು ಕಳಿಸಿತ್ತು ಅಂತ ಕೂಡ ಅದೇ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿರುವಂಥದ್ದು. ಇರಾನ್ ಹೊಸ ಪ್ರಪೋಸಲ್ ಅನ್ನು ಕಳಿಸಿತ್ತು, ಅದನ್ನು ನಾನೇ ತಿರಸ್ಕರಿಸಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಹೇಳಿರುವಂಥದ್ದು. ಯಾಕೆ ಅಂದರೆ ಆ ಹೊಸ ಪ್ರಪೋಸಲ್, ಹೊಸದಾಗಿ ಏನು ಅವರು ಪ್ರಸ್ತಾವನೆಯನ್ನು ಕಳಿಸಿದ್ರು ಅದು ಇನ್ನಷ್ಟು ಸುಧಾರಿಸಬಹುದಾಗಿತ್ತು. ಈ ಕಾರಣಕ್ಕೋಸ್ಕರ ನಾನು ಅದನ್ನು ತಿರಸ್ಕರಿಸಿದೆ. ಅದಾದ ಮೇಲೆ 10 ನಿಮಿಷದಲ್ಲಿನೇ ಮತ್ತೊಂದು ಹೊಸ ಪ್ರಸ್ತಾವನೆ ಕೂಡ ಇರಾನ್ನಿಂದ ನನಗೆ ಬಂತು. ಆ ಹೊಸದಾಗಿ ಬಂದಂತಹ ಪ್ರಸ್ತಾವನೆ ಏನಿತ್ತು, 10 ನಿಮಿಷದಲ್ಲಿ ಬಂದಂತಹ ಪ್ರಸ್ತಾವನೆ, ಅದು ಅದಕ್ಕಿಂತ ಮೊದಲು ನಾನು ತಿರಸ್ಕರಿಸಿದ ಪ್ರಸ್ತಾವನೆ ಇತ್ತಲ್ಲ, ಅದಕ್ಕಿಂತಲೂ ಉತ್ತಮವಾಗಿದ್ದಂತಹ ಪ್ರಸ್ತಾವನೆ ಅದಾಗಿತ್ತು, ಆ ಹೊಸ ಪ್ರಸ್ತಾವನೆ ಅಂತ ಹೇಳಿ ಟ್ರಂಪ್ ಹೇಳಿರುವಂಥದ್ದು. ಆದರೆ ಅವರಿಗೆ ಬಂದಂತಹ ಹೊಸ ಪ್ರಸ್ತಾವನೆಯಲ್ಲಿ ಏನಿತ್ತು ಅನ್ನೋ ಗುಟ್ಟನ್ನು ಮಾತ್ರ ಅವರು ಬಿಟ್ಟುಕೊಟ್ಟಿಲ್ಲ. ಸಾಕಷ್ಟು ವಿಚಾರಗಳನ್ನು ಇರಾನ್ ಆ ಪ್ರಸ್ತಾವನೆಯಲ್ಲಿ ತಿಳಿಸಿದೆ, ಅವರುಗಳು ನಮಗೆ ತಿಳಿಸಿದ್ದಾರೆ. ಆದರೆ ನಮ್ಮ ಪ್ರಮುಖ ಕಂಡೀಷನ್ ಏನಿದೆ, ನಮ್ಮ ಪ್ರಮುಖ ಷರತ್ತೇನಿದೆ, ಅದು ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನೋದು. ಆ ಕಂಡೀಷನ್ಗೆ ಒಪ್ಪದ ಹೊರತು ಅವರು ಯಾವುದೇ ರೀತಿಯ ಪ್ರಸ್ತಾವನೆಯನ್ನು ಕಳಿಸಿದ್ರು ಕೂಡ ನಾನು ಅದನ್ನು ಒಪ್ಪೋದಿಲ್ಲ, ಆ ಪ್ರಸ್ತಾವನೆಗಳನ್ನು ತಿರಸ್ಕರಿಸ್ತೇನೆ, ಈಗ ಕಳಿಸಿರುವ ಪ್ರಸ್ತಾವನೆಗಳನ್ನು ಕೂಡ ತಿರಸ್ಕರಿಸಿದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.